ವಿಜಯನ್ ಅವರು ಕೂಡ ಅವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಜೊತೆ ಮಿಲಾವಟ್ ಮಾಡಿಕೊಂಡು ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಈ ಶಾಸಕರು ತೇಲು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೋ ನಾನು ಕೂಡ ಅದೇ ಮಾಡಿದಂತ ಆಗ್ತದೆ. ಅದ್ರ ಯಾವುದಕ್ಕೂ ಕೂಡ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತಿಗೆ ಈ ಚರ್ಚೆಗೆ ಇತಿಶ್ರೀ ಆಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲವನ್ನು ಪಡಿಸಿ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಬಲಿಷ್ಠ ಇದ್ರೂ ಪರವಾಗಿಲ್ಲ, ಅವರ ಆರ್ಭಟ ಮತ್ತೊಂದು ಏನೇ ಇದ್ರೂ ಕೂಡ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ. ಒಳ್ಳೆ ಆಡಳಿತನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದ್ರೆ ಈಗಿನ ಪರಿಸ್ಥಿತಿ ಮುಂದಿನ 2 ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಒಂದಂತೂ ಏನೇ ಗೌಪ್ಯ ಮತದಾನ ಆದ್ರೂ ಕೂಡ ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾಗೇ ಆಗ್ತದೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಎಲ್ಲ ಮಾಹಿತಿಗಳನ್ನು ಅವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾರ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ ಅದು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ವರಿಷ್ಠರು ಕೂಡ ಬಹಳ ಗಂಭೀರ ತೆಗೆದುಕೊಂಡಿದ್ದಾರೆ. ವರದಿ ನಾನು ಮಾತನಾಡ್ತೇನೆ, ಯಾಕಂದ್ರೆ ನಾನು ಸಿಟಿ ರವಿ ಅವ್ರ ಜೊತೆ ಮಾತನಾಡಕ್ ಸಾಧ್ಯ ಆಗಿಲ್ಲ. ಬೆಂಗಳೂರು ತಲುಪಿದ್ಮೇಲೆ ರವೀಣ ಅವ್ರ ಜೊತೆ ಕೂಡ ಮಾತನಾಡ್ತೇನೆ. ನಾನು ಹೇಳಿದಲ್ಲ, ನಾನು ಕಳೆದ 3-4 ದಿನ ದೆಹಲಿಯಲ್ಲಿ ಇದ್ದಂತ ಕಾರಣ ನನಗೆ ಯಾವುದೇ ವರದಿನ ಕಳಿಸಿಲ್ಲ. ನಾನು ಇವತ್ತು ಮಾತನಾಡ್ತೇನೆ ರವಿ ಅವ್ರ ಜೊತೆ. ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ 3 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ, ಈ ರೀತಿ ಉಡಾಫೆ ಮಾತುಗಳನ್ನ ಆಡೋ ಮೂಲಕ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಗೊತ್ತಾಗ್ತದಲ್ಲ ವಿಚಾರ. ಡಿ.ವಿ. ಸದಾನಂದ ಗೌಡರು ಅಡ್ಡ ಮತದಾನ ಅಂದ್ರೆ ಮತದಾನ ಆದ್ಮೇಲೆ ಮಾರದಿನ ನನಗೂ ಕೂಡ ದೂರವಾಣಿ ಕರೆ ಮಾಡಿದ್ರು. ನಾನು ನಿಮಗೆ ಅಧ್ಯಕ್ಷ, ನಿಮಗೆ ರೀಚ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಫೋನ್ ಸಿಗ್ಲಿಲ್ಲ, ಆದ್ರೆ ನಿಮ್ಮ ಪ್ರಧಾನ ಕಾರ್ಯದರ್ಶಿಗೆ ನಾನು ದೂರವಾಣಿ ಕರೆ ಮಾಡಿ ಮಾಹಿತಿನ ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ ನಮ್ಮ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂಡ ನಾನು ದೂರವಾಣಿ ಕರೆ ಮಾಡಿ ಕೇಳಿದೆ. ನಾನು ಹೌದು ಸದಾನಗೌಡರು ಫೋನ್ ಮಾಡಿದ್ರು, ಅದೇ ಸ್ಪೆಸಿಫಿಕ್ ಆಗಿ ಯಾವ್ದು ಮಾಹಿತಿ ಕೊಡ್ಲಿಲ್ಲ. ಇಲ್ಲ ಅಧ್ಯಕ್ಷರು ತಿಳಿಸಿ ಯಾವುದೇ ಕಾರಣಕ್ಕೂ 28 ಗೆಲ್ಲದಕ್ಕೆ ನಮಗೆ 27.65 ಓಟ್ಗಳು ಬೇಕಿತ್ತು. ಸೊ 28 ಮತಕ್ಕೆ ಸೀಮಿತ ಆಗೋದ್ ಬೇಡ, ಕನಿಷ್ಠ 29-30 ಓಟನ್ನ ತೆಗೆದುಕೊಳ್ಳಿ. 28ಕ್ಕೆ ಸೀಮಿತ ಆಗೋದ್ ಬೇಡ, ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬನ್ನಿ. ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಅ ಜನರಲೈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಡಿ.ವಿ. ಸದಾನಂದ ಗೌಡಜಿ. ಹಾಗಾಗಿ ನಾನು ಬೆಂಗಳೂರು ಆದ್ಮೇಲೆ ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಮಾನ್ಯ ಸಿ.ಟಿ. ರವಿ ಅವರಿಗೆ ಅವರ ಹೇಳಿಕೆಯನ್ನ ನೋಡಿದಾಗ ತಕ್ಷಣ ಸಿ.ಟಿ. ರವಿ ಅವ್ರಿಗೂ ಕೂಡ ಹೇಳಿದೆ, ಸದಾನಂದ ಗೌಡರನ್ನು ಕೂಡ ಭೇಟಿ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಸದಾನಂದ ಗೌಡರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಸೊ ಈ ರೀತಿ
15ನೇ ತಾರೀಕು ಮತದಾನ ಇದ್ದಾಗ 2-3 ದಿನಗಳ ಕಾಲ ನಮ್ಗೆ ಈ ರೀತಿ ಮಾಹಿತಿಗಳು ಬರ್ತಾನೆ ಇತ್ತು. ಆ ರೀತಿ ನಾನು ಶಾಸಕರ ಬಗ್ಗೆ ಅನುಮಾನ ಪಡ್ಕೊಂಡು ಹೋಗಿದ್ರೆ 63 ಶಾಸಕರ ಮೇಲೆ ಕೂಡ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಈಶ್ವರಪ್ಪನವರು ಶಾಸಕರು ಅಲ್ಲ, ಮತ್ತೆ ಪಕ್ಷದಿಂದ ಇವತ್ತು ಪಕ್ಷದಲ್ಲೂ ಕೂಡ ಇಲ್ಲ. ಹಾಗಾಗಿ ನಾವು ಹೇಳಿಕೆಗೆ ನಾನು ಹೆಚ್ಚು ಮಾತನ್ನು ಕೊಡೋದಿಲ್ಲ. ಆದ್ರೆ ನಮ್ಮ ಶಾಸಕರ ಬಗ್ಗೆ ಅವರು ಉಲ್ಲೇಖ ಮಾಡಿದ ಕಾರಣಕ್ಕೆ ನಾನು ಉತ್ತರ ಕೊಡ್ಲೇಬೇಕಾಗಿತ್ತು, ಅದು ಕೊಟ್ಟಿದ್ದೇನೆ. ಪಕ್ಷದ ಕೆಲವೊಂದು ಶಾಸಕರು ಕೂಡ ಕೆಲವೊಂದು ನಿಮ್ಮ ವಿರೋಧವಾಗಿ ಮಾತನಾಡಿ ಅಂದ್ರೆ ನಿಮ್ಮ ನಾಯಕತ್ವದ ಮೇಲೆ ಏನಾದ್ರು ಆಕ್ರೋಶ ವ್ಯಕ್ತವಾಗಿದೆ. ಒಂದೊಂದು ಕಡೆ ಸೋಮಣ್ಣ ಬರಬೇಕು, ಅರವಿಂದ್ ಬೆಳ್ಳದ ಹೆಸರು ಕೂಡ ಕೇಳಿ ಬರ್ತದೆ. ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು. ನಾನು ನೀವೊಂದು ಹೇಳಿದ್ರಿ ನಮ್ಮವರೇ ಈ ಅಪಪ್ರಚಾರ ಎಲ್ಲ ನಮ್ಮವರೇ ಕಾರಣ ಅಂತಿದ್ರಿ. ಇಲ್ಲ, ನಾನು ಕಳೆದ 2.25 ವರ್ಷ ನಾನು ಕೂಡ ಗಮನಿಸ್ತಾ ಇದ್ದೇನೆ. ನನ್ನ ನಡವಳಿಕೆ ಬಗ್ಗೆ ನನಗೆ ಯಾವುದೇ ರೀತಿ ಅನುಮಾನಗಳಿಲ್ಲ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಅನ್ಫಿಟ್ ಟು ಬಿ ಎ ಪಾರ್ಟಿ ಪ್ರೆಸಿಡೆಂಟ್. ಅದು ನನ್ನ ಕಡೆಯಿಂದ ಅಂತ ಅಪಚಾರ ಆಗಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಕೂಡ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೇನೆ, ಎಲ್ಲಿ ಎಡುತ್ತಾ ಇದ್ದೇನೆ, ಎಲ್ಲಿ ಅಂತೇಳಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೇನೆ. ಆದ್ರೆ ಎಲ್ಲದಕ್ಕೂ ಕೂಡ ಬರುವಂತದ್ದು ಉತ್ತರ ಸಿಗ್ತದೆ. ಹಿರಿಯರಿಗೆ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದರ ಅವಶ್ಯಕತೆನೂ ಕೂಡ ನನಗಿಲ್ಲ. ಇವತ್ತು ಬೇರೆ ಬೇರೆ ಹೆಸರುಗಳನ್ನ ಉಲ್ಲೇಖ ಮಾಡಿದ್ರೆ ನಾವು ಯಾರ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಯಾರಿಗೆ ಪಕ್ಷದ ಜವಾಬ್ದಾರಿನ ಕೊಟ್ರೆ ಮುಂದೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಕೊಟ್ಟಿರುವಂತದ್ದು. ಬರುವಂತ ದಿನಗಳು ಎಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ನಡವಳಿಕೆ ನೋಡಿದ್ರೆ ನಿಮ್ಗೆ ಏನಾರ ಅನ್ಸುತ್ತೆ ಹಿರಿಯರಿಗೆ ಗೌರವ ಕೊಡಲ್ಲ ಅಂತ ಹೇಳಿ. ಸೊ ಬರೋದ್ರಿಂದ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ. ನನ್ನ ಬಗ್ಗೆ ಏನು ಅನುಮಾನಗಳು ಹುಟ್ಟಾಕಿದ್ರು ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆಯಾ ಇಲ್ವಾ, ನಮ್ಮ ಶಾಸಕರು ಯಾರು ಕೂಡ ವಾಲಂಟಿಯರ್ ಆಗಿ ಹೋಗುವಂತ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರ ಪ್ರಯತ್ನ, ಯಾರ್ಯಾರು ಷಡ್ಯಂತ್ರಗಳಿತ್ತು ಎಲ್ಲ ಕೂಡ ಗೊತ್ತಾಗ್ತದೆ. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇನೆ ರಾಜ್ಯ ನಾಯಕರ ಇದ್ದಂತ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ, ನನ್ನನ್ನ ನೀವು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಬಲಪಡಿಸಿ ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ನಮ್ಮ ಹಿರಿಯರ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ಅಂಡ್ ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಅಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ವಿಲ್ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನೋದನ್ನ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ, ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾನು ಹೇಳಿದ್ದೇನೆ. ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್. ಅದು ಎಲ್ಲವೂ ಕೂಡ ಹೀಗೆ ಗೌಪ್ಯವಾಗಿ ಇರ್ತದೆ ಅನ್ನೋ ಭ್ರಮೆನಲ್ಲಿ ಅವ್ರುಗಳೇನಾದ್ರು ಇದ್ರೆ ಅದು ಅಸಾಧ್ಯ. ಗೊತ್ತಾಗೇ ಆಗ್ತದೆ, ವಿಷಯ ಗೊತ್ತಾಗ್ತದೆ ಯಾರು ಅಂತೇಳಿ. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಏನ್
ಹೇಳ್ತಾರೆ ಭಗವಂತನ ಹೆಸರಿನಲ್ಲಿ ನಾನು ಅಂತೇಳಿ ಪ್ರಮಾಣಕ್ಕೆ ತೆಗೆದುಕೊಳ್ತಾರೆ. ಆದ್ರೆ ಹಿರಿಯರು ನನಗೆ ಸಲಹೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕಾಂಗ ಸಭೆ ನಡೆಸಬೇಕು ಅಂತ ಅನ್ಕೊಂಡಿದ್ದು, ಅಲ್ಲಿಗೆ ಕೈ ಬಿಟ್ಟಿದ್ದೇವೆ. ಆದ್ರೆ ನನ್ನ ಮನಸ್ಸಾಕ್ಷಿ ಏನ್ ಹೇಳ್ತದೆ ಅದು ನಾನು ಮಾಡಿದ್ದೇನೆ. ಬಂದು ಭಗವಂತನ ದರ್ಶನ ಪಡಿಬೇಕಂತ ಬಂದಿದ್ದೇನೆ, ಒಬ್ಬ ಭಕ್ತನಾಗ್ ಬಂದಿದ್ದೇನೆ ಅಷ್ಟೇ. ಇರ್ಲಿ ಬಿಡೋಣ, ಸಾಕು. ಥ್ಯಾಂಕ್ ಯು, ಧನ್ಯವಾದ. ಹಾ, ಈಗ ಅಡ್ಡ ಮತದಾನ ಬಗ್ಗೆ ಬಿಡಿ, ಬೇರೆ ಏನಾದ್ರು ಕೇಳಿ.